ನಟರಾಜ್ ಗೌಡ್ರೆ, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಕೇಳಕ್ಕಿಂತ ಮುಂಚೆ ನಾನು ಸಂಜಯ್ ಪಾಟೀಲ್ರಿಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಸಂಜಯ್ ಪಾಟೀಲ್ರೆ, ನೀವು ಹೇಳ್ತಿದ್ವಿ ಯಡಿಯೂರಪ್ಪ ಜಿ ಅವರು ಸುವರ್ಣಸೌಧವನ್ನ ಕಟ್ಕೊಟ್ಬಿಟ್ರು, ಹಂಗೆ ಒಂದ್ ಹೆಜ್ಜೆ ಮುಂದಕ್ಕಿಟ್ರು ಅಂತ ಹೇಳ್ತಾ ಇದ್ರಿ. ನಾನೊಂದು ಮಾತು ಹೇಳ್ತೀನಿ ನಿಮ್ಗೆ. ನಿಮ್ಮ ಉತ್ತರ ಕರ್ನಾಟಕ ರಾಜು ಕಾಗೆ ಅವರನ್ನ ಹೊರತುಪಡಿಸಿ ನಾನು ಈ ಪ್ರಶ್ನೆಯನ್ನ ಮಾಡ್ತಾ ಇರೋದು ನಿಮ್ಗೆ. ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿಗಳಿಗೆ ನಾನು ಪ್ರಶ್ನೆ ಮಾಡ್ತೀನಿ. ಅಲ್ಲಿಂದ 300-400 ಕಿಲೋಮೀಟರ್ ದೂರದಿಂದ ಬಂದು ಬೆಂಗಳೂರಿಗೆ ಬಂದು ವಿಧಾನಸೌಧದಲ್ಲಿ ಕೂತ್ಕೊಂಡು ಇಲ್ಲಿ ಆಡಳಿತ ನಡೆಸೋ ಬದಲು ನಿಮ್ಮ ಭಾಗದ ರಾಜಕಾರಣಿಗಳು ಅದೇ ತರ ಸುವರ್ಣಸೌಧದಲ್ಲೇ ವ್ಯವಸ್ಥೆ ಮಾಡ್ಕೊಂಡು ಕೂತ್ಕೊಳ್ಳಿ. ಅಧಿಕಾರಿಗಳನ್ನ, ಈಗ ಸಕ್ಕರೆ ಇಂಪಾರ್ಟೆಂಟ್, ಅಲ್ಲಿ ಆ ಭಾಗದಲ್ಲಿ ಸಕ್ಕರೆ ಹೆಚ್ಚಾಗಿ ಬೆಳೀತಾರೆ, ಸಕ್ಕರೆ ಇಲಾಖೆ ಇರ್ಬೋದು ಅಥವಾ ಭಾಗಶಃವಾದಂತ ಸಹಕಾರಿ ಇಲಾಖೆನ ಸುವರ್ಣಸೌಧಕ್ಕೆ ಶಿಫ್ಟ್ ಮಾಡ್ಕೊಂಡು ಅಲ್ಲೇ ಆಡಳಿತ ಶುರು ಮಾಡಿ. ಯಾಕೆ ನಿಮ್ಮ ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿಗಳು ಬೇಕಾದ್ರೆ ಬೆಂಗಳೂರಿಗೆ ಬರ್ತೀರಿ, ನೀವು ಅಲ್ಲಿಗೆ ಬರೋದಿಲ್ಲ? ಮೇಡಮ್, ಒಂದ್ ನಿಮಿಷ. ಎಸ್ ಹೇಳಿ. ನಾನು 2008ದಿಂದ 18 ಮಟ್ಟ ಶಾಸಕನಾಗಿ ಕೆಲಸ ಮಾಡಿದ್ದೇನೆ. ಈ ಬೇಡಿಕೆ ಪ್ರತಿಯೊಬ್ಬ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಅವರು ಇಲ್ಲಿ ಉತ್ತರ ಕರ್ನಾಟಕದವರು ಎಲ್ಲರೂ ಕೂಡ ಒಂದು ನಿಮಿಷ, ಕರ್ನಾಟಕ ಭಾಗದ ಹಲವು ರಾಜಕಾರಣಿಗಳು ಅಲ್ಲಿ ಹೋಗಕ್ ರೆಡಿ ಇಲ್ಲ, ಬೆಂಗಳೂರಿಗೆ ಬರಕ್ ರೆಡಿ ಇರ್ತಾರೆ, ಅಲ್ಲಿಗೆ ಹೋಗಕ್ ರೆಡಿ ಇಲ್ಲ. ಮೇಡಮ್, ನಿಮ್ ಪ್ರಶ್ನೆಗೆ ಉತ್ತರ ಕೇಳ್ಕೂರೇ. ಈ ವಿಷಯ ನೀವೇನು ವಿಷಯ ಮಾತಾಡಿದ್ರಿ ಇದನ್ನ ನಾವು 100 ಸಲ ಪ್ರಸ್ತಾಪ ಮಾಡಿದೀವಿ. ಆದ್ರೆ ಸ್ಪೀಕರ್ ಯಾರು ನಮ್ಮ ಕಾಂಗ್ರೆಸ್ ದವರು ಇರ್ಲಿ, ಬಿಜೆಪಿ ಅವರು ಇರ್ಲಿ, ಅವರು ಟೆಕ್ನಿಕಲ್ ಅಡಚಣೆಗಳು ಹೇಳ್ತಾ ಇದಾರೆ, ಕಾಂಪ್ಲಿಕೇಶನ್ ಹೇಳ್ತಾ ಇದಾರು, ಆ ತರ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದಾರೆ. ಆದ್ರೇನು ಕೆಲವೊಂದು ಆಫೀಸ್ಗಳಿಗೆ ಶಿಫ್ಟ್ ಆಗಿದಾವೆ. ನಾವು ಇದು ಬೇಡಿಕೆ ಇಟ್ಟಿದ್ದೇವೆ ಪ್ರತಿ ಸಲ, ಮ್ಯಾಕ್ಸಿಮಮ್ ಆಫೀಸ್ಗಳನ್ನ ನೀವು ಇಲ್ಲಿ ಶಿಫ್ಟ್ ಮಾಡ್ರಿ, ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಇಲ್ಲಿ ಆಫೀಸ್ಗಳು ಶಿಫ್ಟ್ ಮಾಡಿ ಕೆಲಸ ಮಾಡ್ರಿ ಅಂತ ಪ್ರತಿಯೊಬ್ಬ ನಾಯಕರ ಇದು ಬೇಡಿಕೆ ಇಟ್ಟಿದ್ದೇವಿ. ಆದ್ರ ನಮ್ಮ ಸಭಾಪತಿಗಳ ಅವರು ಏನು ಮುದ್ದಾಂ ಮಾಡ್ತಾ ಇದಾರ ಅಂತ ಹೇಳೋದಿಲ್ಲ. ಸ್ಪೀಕರ್ ಅವರ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಹೇಳ್ತಾ ಇದಾರು, ಮಾಡ್ಲಿಕ್ಕೆ ಬರೋದಿಲ್ಲ, ನಮ್ಮ ಸಂವಿಧಾನದಲ್ಲಿ ಅದ ಪ್ರೊವಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ತರ ತೊಂದರೆ, ಇದು ಬೇಡಿಕೆ ಬೇಡಿಲ್ಲ ಅಂತ ನಾ ಯಾವ ಪಕ್ಷ ಪರವಾಗಿಲ್ಲ, ಯಾವ ವ್ಯಕ್ತಿ ಪರವಾಗಿ ಮಾತಾಡ್ತಾ ಇಲ್ಲ. ಈ ಬೇಡಿಕೆ ನಾವು ಎಲ್ಲರೂ ಸಮಯ ಇಟ್ಟಿದ್ದೇವಿ. ಆದ್ರೆ ಸ್ಪೀಕರ್ ಸಂವಿಧಾನಾತ್ಮಕ ಕಾಂಪ್ಲಿಕೇಶನ್ ಸಲುವಾಗ ಆತರ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೂ ಕೆಲವೊಂದು ಆಫೀಸ್ಗಳಿಗೆ ಶಿಫ್ಟ್ ಆಗಿದಾವೆ. ಈಗೂನು ನಮ್ದು ಅದೇ ಬೇಡಿಕೆ ಇದೆ, ಮ್ಯಾಕ್ಸಿಮಮ್ ಆಫೀಸ ಭಾಗವೈಸ್ ಅಲ್ಲಿ ಶಿಫ್ಟ್ ಮಾಡಿ ಉತ್ತರ ಕರ್ನಾಟಕಕ್ಕೆ ಆದ್ಯತೆ ಕೊಡುವಂತ ಕೆಲಸ ಈ ಸರ್ಕಾರ ಆಗ್ಲಿ ಯಾವ ಸರ್ಕಾರನು ಬಂದ್ರು ಅವ್ರು ಮಾಡ್ಬೇಕಂತ ನಮ್ದು ವಿನಂತಿ ಇದೆ. ಎಸ್ ನಟರಾಜ್ ಗೌಡ್ರೆ, ನಿಮ್ಮ ಮಾತುಗಳು ಪ್ಲೀಸ್. ಇಲ್ಲ, ಅದೇ ಈಗ ಪಾಟೀಲ್ ಸಾಹೇಬ್ರು ಹೇಳಿದಾಗೆ ನಾನು ಅದೇ ಮಾತು ಹೇಳ್ತಾ ಇದ್ದೆ. ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ, ಹಂಗೆ ಶಿಫ್ಟ್ ಮಾಡ್ಲಿಕ್ಕೆ ಬರ್ತಲ್ಲ. ಆದ್ರೆ ಅಲ್ಲಿ ಜಿಲ್ಲಾಡಳಿತ, ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಡಳಿತ ಇರ್ತದೆ, ತಾಲೂಕು ಆಡಳಿತ ಇರ್ತದೆ. ಅವರು ಇನ್ನೂ ಚುರುಕಾಗಿ, ಆಮೇಲೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಯಾವುದೇ ರೀತಿಯ ಅಭಿವೃದ್ಧಿಯ ಕೊರತೆ ಆದ್ರೆ ಅವರನ್ನ ಹೊಣೆಗಾರಿಕೆ ಮಾಡ್ಬೇಕು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗ್ಬೋದು, ಶಾಸಕರಾಗ್ಬೋದು, ಜಿಲ್ಲಾಧಿಕಾರಿ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಸಿಇಒ ಆಗ್ಬೋದು, ಆಮೇಲೆ ಸ್ಥಳೀಯ ಆಡಳಿತ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಕೆಲಸ ಮಾಡ್ಬೇಕೆ ಹೊರತು ಕೇವಲ ರಾಜಕಾಗೇನೋ ಇನ್ನೊಬ್ರು ಕತ್ತಿಯವರೋ ಇನ್ನೊಬ್ರು ಯಾರೋ ಏನೋ ಹೇಳಿಕೆ ಕೊಟ್ರೆ ಆ ರೀತಿ ಮಾಡಕ್ಕಾಗಲ್ಲ. ಯಾರು ಅಲ್ಲ, ನಿಮ್ಮ ಪಕ್ಷದ ಹಿರಿಯ ಶಾಸಕರ ಬಗ್ಗೆ ನಿಮ್ಗೆ ಗೌರವ ಇಲ್ಲ ಅಂದ್ರೆ ನಾನು ಅವರ ಹೇಳಿಕೆ ಬಗ್ಗೆ ನಾನು ಹೇಳ್ತಾ ಸದನದಲ್ಲಿ ಬಹಿರಂಗವಾಗಿ ಕೇಳಿದ ತಕ್ಷಣ ಅವಮಾನ ಶಾಸಕರೇ, ನಮ್ಮ ನಾಯಕರೇ ಸರಿ, ಅವರ ಹೇಳಿಕೆಯನ್ನು ನಾನು ಒಪ್ಪುತ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಪಕ್ಷ ಒಪ್ಪಲ್ಲ, ಮತ್ತೆ ಅದನ್ನ ಒಪ್ಪುವಂತ ವಿಷಯಗಳಲ್ಲ. ಕೆಲವು ಈ ಉತ್ತರ ಕರ್ನಾಟಕ ಬೇರೆ ಅವಮಾನ ಆಗೋಯ್ತೇನು ನಿಮ್ಮ ಪಕ್ಷಕ್ಕೆ? ನೋಡಿ, ನಾನು ಈ ವಿಷಯ ಹೇಳ್ತಾ ಇದ್ದೀನಿ. ಏನ್ ವಿಷಯ ಅಂದ್ರೆ, ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಎಲ್ಲಾ ಸರ್ಕಾರಗಳು ಕೊಡುಗೆ ಕೊಟ್ಟಿದೆ. ಅದು ನಾನು ಯಡಿಯೂರಪ್ಪ ಸರ್ಕಾರ ಆಗ್ಬೋದು, ಬೊಮ್ಮಾಯಿ ಅವ್ರ ಸರ್ಕಾರ ಆಗ್ಬೋದು. ಆನ್ಸರ್ ಮೀ, ನೀವು ಕೇವಲ ಒಂದು ಪಕ್ಷದ ವಕ್ತಾರರಾಗಿ ಮಾತಾಡ್ತಿದ್ದೀರಾ. ಐ ಅಪ್ರಿಶಿಯೇಟ್ ದಟ್, ಅದು ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಆ ಭಾಗದ ಜನರ ಸಮಸ್ಯೆಗಳು ಪ್ರತಿನಿತ್ಯ ನೀವು ಪವರ್ ಟಿವಿ ಅಂತಲ್ಲ, ಬೇರೆ ಯಾವುದೇ ಮಾಧ್ಯಮಗಳ ಹತ್ರ ಬೇಕಾದ್ರೆ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ನಿಜವಾಗ್ಲೂ 5,000 ಕೋಟಿ ಪ್ಯಾಕೇಜು ಅಂತೆಲ್ಲ ಹೇಳ್ತೀರಾ, ಇನ್ನು ಅಲ್ಲಿ ರಸ್ತೆ ಸೌಲಭ್ಯ ಇಲ್ಲ. ಎಷ್ಟೋ ಒಂದ್ ನಿಮಿಷ ನಟರಾಜ್ ಗೌಡ್ರೆ, ಪ್ಲೀಸ್ ಅಲೌ ಮಿ ಟು ಸ್ಪೀಕ್. ನಾನು ಪಬ್ಲಿಕ್ ಆಸ್ಪೆಕ್ಟ್ ಇಂದ ಮಾತಾಡ್ತಿದ್ದೀನಿ, ನಾನು ಒಬ್ಬ ಕಾಮನ್ ಪೀಪಲ್ ಆಗಿ ಮಾತಾಡ್ತಿದ್ದೀನಿ. ನಾನು ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ನಿಮ್ಗೂ ಕೊಡ್ತೀನಿ, ಮಾತಾಡಕ್ ಬಿಡ್ತೀನಿ. ನಟರಾಜ್ ಗೌಡ್ರೆ ಪ್ಲೀಸ್ ನನ್ನೊಂದು 2 ನಿಮಿಷ ಕೇಳಿಸ್ಕೊಳ್ಳಿ. ಎಷ್ಟೋ ಕಿಲೋಮೀಟರ್ ಹೆಣ್ಮಕ್ಳು ಇನ್ನೂ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ, ಸೇತುವೆಗಳ ವ್ಯವಸ್ಥೆ ಇಲ್ಲ. ಇನ್ನು ಶಾಲೆಗೆ ಹೋಗ್ಬೇಕಂದ್ರೆ ಅವರು 16 ಕಿಲೋಮೀಟರ್ ನಡ್ಕೊಂಡು ಹೋಗೋ ವ್ಯವಸ್ಥೆ ಇದೆ. ಇನ್ನು ಸರಿಯಾಗಿ ಸ್ಮಶಾನಕ್ಕೆ ಹೋಗೋಕೆ ಕೆಲವು ಕಡೆ ದಾರಿ ಇಲ್ಲ. ಆಯ್ತಾ, ಒಂದು ಮೃತದೇಹವನ್ನ ಅಂತ್ಯ ಸಂಸ್ಕಾರ ಮಾಡ್ಬೇಕಂದ್ರೂ ಪರದಾಡುವಂತ ಪರಿಸ್ಥಿತಿ ಹಲವಾರು ಭಾಗಗಳಲ್ಲಿದೆ. ಕುಡಿಯೋ ನೀರಿನ ವ್ಯವಸ್ಥೆ ಇನ್ನೂ ಸರಿಯಾಗಿಲ್ಲ. ನಾನು ಒಂದು ಆ ಕ್ಲಿಪ್ಪಿಂಗ್ ಎತ್ತಿಟ್ಟಿದ್ದೀನಿ. ಇನ್ನು ರಾಯಚೂರು ಭಾಗದಲ್ಲಿ ಆ ಸುತ್ತ ಕೊಳಚೆ ನೀರಿದೆ, ಮಧ್ಯದಲ್ಲಿ ಒಂದು ಐಸ್ ಗಡ್ಡೆ ತರ 2-3 ಗುಡಿಸ್ಲಾಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ನಟರಾಜ್ ಗೌಡ್ರೆ, ಇಂಥದ್ದು ಹಲವಾರು ಸುದ್ದಿಗಳಿದಾವೆ, ಹಲವಾರು ಸಮಸ್ಯೆಗಳಿದಾವೆ.
ಪ್ರಾದೇಶಿಕ ಅಸಮಾನತೆ ನೀಗಬೇಕು ಅಂದ್ರೆ ಇಲ್ಲಿ ದಕ್ಷಿಣ ಭಾಗದಲ್ಲಿ ಏನು ಒಂದು ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ರೀತಿ ಇಂಪಾರ್ಟೆನ್ಸ್ ಆ ಭಾಗಕ್ಕೂ ಕೊಡ್ಬೇಕು. ಅನುದಾನ ಕೊಟ್ಟಿದ್ದೀರಾ ನೀವು ಅಂತಂದ ಮೇಲೆ ಅಲ್ಲಿ ಸರಿಯಾಗಿ ಡೆವಲಪ್ಮೆಂಟ್ ಆಗ್ಬೇಕಲ್ವಾ? ಸಿಂಧೂರ್ ಅವರೇ ಈಗ ಮಾತಾಡಕ್ ಬಿಡಿ. ಈಗ ನಾನು ತಾರತಮ್ಯ ಕರ್ನಾಟಕದ ಯಾವ ಸರ್ಕಾರಗಳು ಉತ್ತರ ಕರ್ನಾಟಕದ ತಾರತಮ್ಯ ಮಾಡಿಲ್ಲ, ಸ್ಪಷ್ಟವಾಗಿ ಹೇಳ್ತೀನಿ. ಅದು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಯಾವ ಸರ್ಕಾರಗಳು ಮಾಡಿಲ್ಲ. ನಂಬರ್ 1. ನಾನು ಅಂಕಿಅಂಶಗಳ ಮುಖಾಂತರ ಕೂಡ ಹೇಳ್ಬಲ್ಲೆ. ನೋಡಿ, ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಾವರಿಗೆ ಅವಕಾಶ ಇದೆ, ಅತಿ ಹೆಚ್ಚು ಖನಿಜ ಸಂಪತ್ತಿದೆ. ಆದಾಗ್ಯೂ ಕೂಡ ಐತಿಹಾಸಿಕವಾಗಿ ಅದು ಮುಂಬೈ ಪ್ರೆಸಿಡೆನ್ಸಿನಲ್ಲಿ ಕಿತ್ತೂರು ಕರ್ನಾಟಕ ಇತ್ತು, ಕಲ್ಯಾಣ ಕರ್ನಾಟಕ ಬಂದು ಹೈದರಾಬಾದ್ ನಿಜಾಮ್ ಆ ಆಳ್ವಿಕೆ ಇದರಿಂದ ಐತಿಹಾಸಿಕವಾಗಿ ನೂರಾರು ವರ್ಷಗಳಿಂದ ಅಲ್ಲಿ ಸ್ವಲ್ಪ ಅಭಿವೃದ್ಧಿಗೆ ಕೊರತೆನೇ ಇತ್ತು. ಹಳೆ ಮೈಸೂರು ಭಾಗದಲ್ಲಿ ಯಾಕೆ ನಿಮ್ಗೆ ಕಾಣಿಸ್ತದಂದ್ರೆ, ನೀವು ಕಡಿಮೆ ಅಂದ್ರೆ 200-300 ವರ್ಷಗಳ ಮುಂಚೆನೆ ಇಲ್ಲಿ ಬಹಳ ಅಭಿವೃದ್ಧಿಶೀಲ ಆಗಿತ್ತು. ಹಾಗಾಗಿ ಹಂಗ ಅನ್ಸುತ್ತೆ ಅಷ್ಟೇ, ಬಿಟ್ರೆ ಎಲ್ಲ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ ಎಲ್ಲಾ ಸೇರಿ ಅಖಂಡ ಕರ್ನಾಟಕ, ವಿಶಾಲ ಕರ್ನಾಟಕ ಒಂದೇ ರೀತಿಯಾಗಿ ಅಭಿವೃದ್ಧಿಯನ್ನ ಸರ್ಕಾರಗಳು ಮಾಡ್ತಾ ಇದಾವೆ. ಆದ್ರೆ ನೀವ್ ಹೇಳೋ ಪ್ರಕಾರ ಅಲ್ಲಿ ಏನಾದ್ರೂ ಅಭಿವೃದ್ಧಿಯ ಕುಂಠಿತ ಆದ್ರೆ ಅಲ್ಲಿನ ಯಾವ ರೀತಿಯ ಸಂಪನ್ಮೂಲದ ಕೊರತೆ ಇದೆ, ಎಷ್ಟು ಸಂಪನ್ಮೂಲ ಕೊರತೆ, ಹಂಚಿಕೆನಲ್ಲಿ ಯಾರು ತಾರತಮ್ಯ ಮಾಡಿಲ್ಲ. ಆದ್ರೆ ಅಭಿವೃದ್ಧಿ ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶ ನಿಮ್ಗೂ ಇದೆ, ನಮಗೂ ಇದೆ, ಅದು ಬಿಜೆಪಿಗೂ ಇದೆ, ಕಾಂಗ್ರೆಸ್ಗೂ ಇದೆ. ನಾವು ಅದಕ್ಕೆ ಹೇಳ್ತಾ ಇದ್ದೀವಲ್ಲ, 360 ಡಿಗ್ರಿ ಅದನ್ನ ಮಾಡ್ಕೊಂಡೆ 371J ಅಂತ ನಾವು ಇದ್ರಲ್ಲಿ ಪಕ್ಷ ಭೇದನೆ ಇಲ್ವಲ್ಲ, ಹೆಂಗೆ ಇದ್ರಲ್ಲಿ ಎಲ್ಲ ಒಗ್ಗಟ್ಟಾಗ್ಬಿಟ್ರಲ್ಲ. ಇಷ್ಟೇ ಒಗ್ಗಟ್ಟು ಅಲ್ಲಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಆಗೋಗ್ತಿದೆ. ತಪ್ಪು ಮಾಹಿತಿ ಹೋಗ್ಬಾರ್ದು. ನಾನು ಪಕ್ಷ ನಾವು ಟೀಕೆ ಮಾಡ್ತೀವಿ, ನಾನ್ ಜಾಸ್ತಿ ಕೊಟ್ಟ ನೀನ್ ಜಾಸ್ತಿ ಕೊಟ್ಟು ಅಂತ. ಆದ್ರೆ ಯಾರು ತಾರತಮ್ಯ ಮಾಡಲ್ಲ ಅನ್ನೋ ಉದ್ದೇಶ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅಖಂಡ ಕರ್ನಾಟಕದಲ್ಲಿ ಎಲ್ಲರೂ ಕೂಡ 371J ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ 3,000 ಕೋಟಿ ಇರ್ತಾ ಇತ್ತು, ನಾವು 5,000 ಕೋಟಿ ಕೊಡ್ತೀವಿ ಪ್ರತಿ ವರ್ಷ. ಹಾಗಾದ್ರೆ ಈಗ ರಾಜಕಾಗಿ ಅವರು ಪ್ರತ್ಯೇಕ ರಾಜ್ಯದ ಕೂಗನ್ನು ಇಟ್ಟಿದ್ದಾರೆ. ನೀವ್ ಹೇಳಿದ್ರೆ ನಾನು ಒಪ್ಕೊಳ್ಳಲ್ಲ, ನಮ್ಮ ಪಕ್ಷನೂ ಇದನ್ನ ಒಪ್ಕೊಳ್ಳಲ್ಲ ಅಂದ್ರೆ ಹಾಗಾದ್ರೆ ಪಕ್ಷದಿಂದ ತೆಗೆದಾಕ್ತೀರಾ ನೀವು ಅವರನ್ನ? ಪಕ್ಷ ತೆಗೆದಾಕ ವಿಷಯ ಅಲ್ಲ, ತಪ್ಪು ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀವಿ. ತಪ್ಪು ನೀವು ಐದು ಬಾರಿ ಗೆದ್ದು ಶಾಸಕರಾಗಿರೋರ್ಗೆ ನೀವು ಮನವರಿಕೆ ಮಾಡ್ಕೊಡೋದಕ್ಕೆ ಹೋಗ್ತೀರಾ ಅಂತಂದ್ರೆ ಹಂಗಾದ್ರೆ ರಾಜಕಾಗಿ ಅವ್ರಿಗೆ ಹಾಗಾದ್ರೆ ಅವ್ರು ಹೇಳಿದ್ದೆ ಸುಳ್ಳ, ಹೇಳಿದ್ದೆ ತಪ್ಪ? ಹಾಗಾದ್ರೆ ನೀವು ಹೇಳ್ತಾ ಇರೋದು ತಪ್ಪು ನಟರಾಜ್ ಗೌಡ್ರೆ. ಹಂಗಂದ್ರೆ ನೀವ್ ಹೇಳ್ತಾ ಇರೋದು ಡೆವಲಪ್ಮೆಂಟ್ ಆಗೋಗಿದೆ ಅಂತನಾ? ಸಿಂಧೂರ್ ಅವರೇ ನೀವು ನಾವು ಜವಾಬ್ದಾರಿನ ನಾವು ನಿಮ್ಗೂ ಮಾತಾಡೋಣ. ಜವಾಬ್ದಾರಿ ನಾನು ಮಾತಾಡ್ತಿದ್ದೀನಿ ನಟರಾಜ್ ಗೌಡ್ರೆ. ಯಾಕೆಂದ್ರೆ ನಾನು ಪ್ರತಿನಿತ್ಯ ಸುದ್ದಿಗಳನ್ನ ನೋಡ್ತೀನಿ. ಇಲ್ಲ, ನಿಮ್ಮ ಮಾತಲ್ಲಿ ಸ್ಲೈಟ್ ದೋಷ ಇದೆ. ನಿಮ್ಮ ಮಾತಲ್ಲಿ ನಾನು ನಿಮ್ಗೆ ಅದನ್ನ ಮತ್ತೆ ಕೂಡ ಹೇಳ್ತೀನಿ. ಯಾಕಂದ್ರೆ ಅಖಂಡ ಕರ್ನಾಟಕ ಅಂದ್ರೆ ಅಖಂಡ ಕರ್ನಾಟಕನೇ, ಅದು ರಾಜಕಾಗಿ ನಟರಾಜ್ ಗೌಡ್ರೆ, ನೀವು ನನ್ನಂತ ಅಪ್ಪಾಗ ಅರ್ಥ ಮಾಡ್ಕೊಂಡಿದ್ರಿ. ನಾನು ಪ್ರತ್ಯೇಕ ರಾಜ್ಯದ ಕೂಗಿಗೆ ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ಪ್ಲೀಸ್, ಐ ಆಮ್ ಕ್ಲಿಯರಿಂಗ್ ಯು. ಪ್ರತ್ಯೇಕ ರಾಜ್ಯದ ಕೂಗಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅನುದಾನದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪ್ರತ್ಯೇಕ ರಾಜ್ಯದ ಕೂಗು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕರ್ನಾಟಕ ಒಂದು, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಪ್ಲೀಸ್ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ನಾನು ಅವರ ಪ್ರತ್ಯೇಕ ರಾಜ್ಯದ ಕೂಗಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅದು ತಪ್ಪು. ಯಾಕೆಂದ್ರೆ ನಾನು ಅದನ್ನೇ ಹೇಳ್ತಿರೋದು, ದಕ್ಷಿಣ ಭಾಗವನ್ನ ಹೇಗ್ ಡೆವಲಪ್ ಮಾಡಿ ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀರೋ ನಾರ್ತ್ ಕರ್ನಾಟಕಗೂ ಅದೇ ಇಂಪಾರ್ಟೆನ್ಸ್ ಕೊಡಿ ಅಂತ ರಾಜಕಾರಣಿಗಳಲ್ಲಿ ಇಚ್ಛಾಶಕ್ತಿ ಕೊರತೆ ಇರಬೇಕು. ಹಂಚಿಕೆನಲ್ಲಿ ಎಲ್ಲರಿಗೂ ಈಕ್ವಲ್ ಆಗಿ ಸಂಪನ್ಮೂಲ ಹಂಚಿಕೆ ಆಗುತ್ತೆ. ಇನ್ನು ನಿಮ್ಗೆ ಪರ್ ಕ್ಯಾಪಿಟ ಇನ್ಕಮ್ ಅಂತ ನಾವ್ ಹೆಂಗ್ ಕನ್ಸಿಡರ್ ಮಾಡ್ತೀವಿ? ಅಭಿವೃದ್ಧಿ ಮಾಡ್ಬೇಕಾದ್ರೆ ಅಲ್ಲಿನ ವಿಸ್ತೀರ್ಣ, ಜಿಲ್ಲೆಯ ವಿಸ್ತೀರ್ಣ, ಜಿಲ್ಲೆಯ ಪಾಪ್ಯುಲೇಷನ್ ಅದ್ರ ಮೇಲೆನೆ ಹಂಚಿಕೆ ಆಗೋದು. ಸಂಪೂರ್ಣವಾಗಿ ಸೈಂಟಿಫಿಕ್ ಆಗಿ ಹಂಚಿಕೆ ಆಗತ್ತೆ. ವಿಶೇಷ ಅನುದಾನಗಳು ಸಿಗುತ್ತೆ. ವಿಶೇಷ ಅನುದಾನಗಳೇ KKRDB ಏನು ಕಲ್ಯಾಣ ಕರ್ನಾಟಕ 5,000 ಕೋಟಿ ಕೊಟ್ಟಿರೋದು ವಿಶೇಷ ಅನುದಾನ. ಇವತ್ತೇನು ರಾಜಕಾಗಿ ಅವರೇ ಒಂದು ವಿಚಾರ ಎತ್ತಿದ್ದಾರೆ, ಖಂಡಿತ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗ್ಲೂ ಅದು ಒಪ್ಪುವಂಥ ವಿಚಾರ ಅಲ್ಲ. ಯಾಕೆಂದರೆ ಕರ್ನಾಟಕ ಯಾವಾಗಲೂ ಅಖಂಡವಾಗಿ ಉಳಿಬೇಕು. ಯಾವುದೇ ಸಮಸ್ಯೆಗಳಿದ್ದಾಗ ಸಮಸ್ಯೆಗೆ ಸ್ಪಂದಿಸಿಲ್ಲ ಅಂದರೆ ಸರ್ಕಾರವನ್ನು ಚಿಮಾರಿ ಹಾಕಲಿ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಇವತ್ತು ರಾಜೀವ್ ಕಾಗೆ ಅವರು ಅದ್ರ ಹಿನ್ನೆಲೆ ಏನು ಅಂತ ನಾವು ಅರ್ಥ ಮಾಡ್ಕೊಳೋದಾದರೆ, ಯಾಕೆ ಅವರ ಮಾತು ಹೇಳ್ತಾವ್ರೆ ಅಂದರೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ವಿಚಾರವಾಗಿ ಭಾಳ ಹಿನ್ನಡೆಯಾಗಿರೋದ್ರಿಂದ ಅವ್ರ ನೋವನ್ನು ಅವ್ರು ತೋಡ್ಕೊತಾ ಇದ್ದಾರೆ. ಯಾವ ರೀತಿ ಅಂದರೆ, ನನ್ನ ಕ್ಷೇತ್ರಕ್ಕೆ ಅನುದಾನ ಬಂದಿಲ್ಲ, ನಮ್ಮ ಭಾಗಕ್ಕೆ ಅನುದಾನ ಕೊಡ್ತಾ ಇಲ್ಲದಿಲ್ಲ, ಅದರಿಂದ ಏನು ಮಾಡೋಕೆ ಹೊರಟಿದ್ದೀರಾ ಅಂತ ಪ್ರಶ್ನೆ ಎತ್ತೋ ಮೂಲಕ ಅವರೆಲ್ಲ ಒಂದು ಕಡೆ ರಾಜ್ಯ ಎಲ್ಲ ಒಂದು ಕಡೆ ಎರಡಾಗಬೇಕು ಅನ್ನೋದನ್ನ ಖಂಡಿತವಾಗ್ಲೂ ನಾವು ವಿರೋಧ ಮಾಡ್ತೀವಿ. ಅದು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಆದರೆ ರಾಜೀವ್ ಕಾಗೆ ಅವರು ಭಾಳ ಸ್ಪಷ್ಟತೆಯಿಂದ ಹೇಳ್ತಾ ಇದ್ದಾರೆ, ಉತ್ತರ ಕರ್ನಾಟಕವನ್ನು ಕಡೆಗಣಿಸಿದೆ ಈ ಸರ್ಕಾರ, ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಈಗ ಸಣ್ಣ ಎಕ್ಸಾಂಪಲ್ ಅಂದರೆ ಮೇಡಮ್, ಯಾಕೆಂದರೆ
ಕಬ್ಬು ಬೆಳೆಗಾರ ವಿಚಾರ ಬಂದಾಗ ಗುರ್ಲಾಪುರ ಕ್ರಾಸಲ್ಲಿ ವಾರಾನ್ಗಟ್ಲೆ ಕೂತ್ಕೊಂಡ್ರು. ಕೃಷಿ ಸಚಿವರು ಎಲ್ಲೋದ್ರು, ಯಾರು ಏನಕ್ಕೆ ಸಕ್ಕರೆ ಸಚಿವರು ಅಲ್ಲಿ ಆ ಕಡೆ ತಿರುಗು ನೋಡ್ಲಿಲ್ಲ. ಇಂಥ ಸರ್ಕಾರ ಇಟ್ಕೊಂಡು ರೈತರಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಎಲ್ಲಿಂದ ಸಿಗುತ್ತೆ? ಅದೇ ರೀತಿ ಹಾಸ್ಟೆಲ್ಗಳಲ್ಲಿ ಮೇಡಮ್ ಇವತ್ತು ವಿದ್ಯಾರ್ಥಿನಿಯರು ಗರ್ಭಿಣಿಯರಾಗ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಯಾವ ರೀತಿಯಾದ ಜವಾಬ್ದಾರಿಯಿಂದ ಉತ್ತರ ಕೊಡ್ಬೇಕು ಅದನ್ನು ಕೂಡ ಇವತ್ತು ಕೊಡುವಂತ ಪರಿಸ್ಥಿತಿಯಲ್ಲಿ ಇವ ಸರ್ಕಾರ ಇಲ್ಲ. ಯಾವುದೇ ಅಭಿವೃದ್ಧಿಗಳು ರಸ್ತೆಗಳ ಬಗ್ಗೆ ಕೇಳಿದ್ರೆ ಇವತ್ತು ಎಲ್ಲವನ್ನೂ ಮರ್ತಂತ ಸರ್ಕಾರ. ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಮೇಡಮ್ ಯಾವುದೇ ಒಂದು ಪ್ರಾಥಮಿಕ ಚಿಕಿತ್ಸೆ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಟ್ಯಾಬ್ಲೆಟ್ ಇಲ್ಲ, ಸ್ಕ್ಯಾನಿಂಗ್ ಮೆಷಿನ್ಗಳಿಲ್ಲ. ಈ ರೀತಿಯಾದ ಒಂದು ಬೇಜವಾಬ್ದಾರಿ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ಕೊಂಡು ಜನರ ರಕ್ತನ ಇರೋಕೆ ಇವತ್ತು ಕೂತಿದೆ ಸರ್ಕಾರ. ಯಾಕೆಂದ್ರೆ ಒಂದ್ ಕಡೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದ್ರೆ, ಇನ್ನೊಂದ್ ಕಡೆ ರೈತರ ಸಮಸ್ಯೆಗಳು ಸ್ಪಂದಿಸುವಂತ ಸರ್ಕಾರವು ಇಲ್ಲ ಅನ್ನೋದಕ್ಕೆ ಬಹಳ ಒಂದು ಎಲ್ಲ ಒಂದ್ ಕಡೆ ನೋವಾಗುತ್ತೆ ಮೇಡಮ್. ಎಲ್ಲ ಒಂದ್ ಕಡೆ ಕೆಟ್ಟ ಸರ್ಕಾರ ಈ ರಾಜ್ಯದಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಒಟ್ಟಾರೆಯಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಬೇಕು ಅನ್ನೋದನ್ನ ಯಾವ ಕನ್ನಡಿಗನೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಉತ್ತರ ಕರ್ನಾಟಕ ಭಾಗವನ್ನ ಅಭಿವೃದ್ಧಿ ಮಾಡಲೇಬೇಕು. ರಾಜ್ಯ ಸರ್ಕಾರ ಆ ಭಾಗದ ಜನರ ವೋಟ್ನಿಂದನೂ ಸರ್ಕಾರ ರಚಿಸಿದೆ. ಆ ಭಾಗದ ಜನರ ಸಮಸ್ಯೆ ಸಾಕಷ್ಟಿದೆ. ಬರೀ ನಾವು ಡೆವಲಪ್ ಆಗ್ಬಿಟ್ಟಿದೀವಿ, ನಾವು ಟೆಕ್ನಾಲಜಿ ಅದು ಇದು ಅಂತ ಬರೀ ಬೆಂಗಳೂರು, ಮೈಸೂರು, ಹಾಸನ ಇಷ್ಟೇ ಅಲ್ಲ ಕರ್ನಾಟಕ ಅಂದ್ರೆ. ಹುಬ್ಳಿ, ಧಾರವಾಡ, ರಾಯಚೂರು, ಬೆಳಗಾವಿ, ಬಾದಾಮಿ, ಸಾಕಷ್ಟು ಬಾಗಲಕೋಟೆ, ಸಾಕಷ್ಟು ಜಿಲ್ಲೆಗಳಿದಾವೆ. ಸೊ ಹೀಗಾಗಿ ಇದೆಲ್ಲದರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕು. ಈ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಾದರೂ ಅಧಿವೇಶನ ನಡೆಯುತ್ತಾ ಅಂತ ಕಾದ್ ನೋಡೋಣ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.